ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಒಂದು ತುಂಬಾ ಒಳ್ಳೆ ವಿಡಿಯೋವನ್ನು ಅಂದರೆ ತುಂಬಾ ಸ್ಪೆಷಲ್ ವಿಡಿಯೋವನ್ನು ತಂದಿದ್ದೀನಿ ನಿಮಗೋಸ್ಕರ. ಸೊ ಅದೇನಪ್ಪ ಅಂತಂದರೆ, ನಿಮಗೂ ಸಹ ಥಿನ್ನಿಂಗ್ ಹೇರು, ಬಾಲ್ಡ್ನೆಸ್ಸು ಅಥವಾ ಹೇರ್ ಫಾಲ್ನ ಸಮಸ್ಯೆ, ಆ ರೀತಿ ಬೇರೆ ಬೇರೆಯಾದ ಸಮಸ್ಯೆಗಳು ಕಾಣ್ತಾ ಇದೆಯಾ? ಸೊ ಹಾಗಾದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ. ಯಾಕೆ ಅಂತಂದರೆ ನಾನು ತುಂಬಾ ಉಪಯುಕ್ತವಾದ ಒಂದು ವಿಷಯವನ್ನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಅದರಿಂದ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋವನ್ನು ಖಂಡಿತ ಪೂರ್ತಿಯಾಗಿ ನೋಡಿ. ಸೊ ಇವತ್ತಿನ ಟಾಪಿಕ್ಕಿಗೆ ಹೋಗೋಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಬರೋದಿದೆ. ಸೊ ಅದು ಯಾವುದನ್ನು ನೀವು ಮಿಸ್ ಮಾಡಬಾರ್ದು ಅಂತಂದರೆ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಅದರ ಪಕ್ಕದಲ್ಲಿ ಬರುವ ಬೆಲ್ ಐಕನನ್ನು ಒತ್ತಿ. ಸೊ ದಟ್ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ನೀವು ತಕ್ಷಣ ನನ್ನ ವಿಡಿಯೋಸನ್ನು ನೋಡ್ಬೋದು. ಜೊತೆಗೆ ನೀವು ನನ್ನ ಫೇಸ್ಬುಕ್, ಟ್ವಿಟ್ಟರ್ ಮತ್ತು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಸಲ್ಲಿ ಸಹ ಫಾಲೋ ಮಾಡ್ಬೋದು. ಫೇಸ್ಬುಕ್ ಗ್ರೂಪ್ ಸಹ ಇದೆ, ಅಲ್ಲಿ ಸಹ ನೀವು ಜಾಯ್ನ್ ಆಗ್ಬೋದು. ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿ ಸಹ ಜಾಯ್ನ್ ಆಗ್ಬೋದು. ನಾನು ಎಲ್ಲದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿರ್ತೀನಿ. ದಯವಿಟ್ಟು ನನ್ನ ಗ್ರೂಪಿಗೆ ಜಾಯ್ನ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಲೈಕ್ ಆಗ್ತಾ ಇದ್ರೆ ಲೈಕ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಸೊ ಇವತ್ತಿನ ಟಾಪಿಕ್ಕಿಗೆ ಹೋಗೋಣ. ಜನಕ್ಕೆ ಸಮಸ್ಯೆ ಆಗಿರೋದು ಅಂತಂದರೆ ಬಾಲ್ಡ್ನೆಸ್ಸು, ಥಿನ್ನಿಂಗ್ ಹೇರು, ಎಸ್ಪೆಷಲಿ ನೀವು ನನ್ನ ಕೂದಲನ್ನು ಸಹ ನೋಡ್ಬೋದು. ನನಗೆ ಸಹ ಥಿನ್ನಿಂಗ್ ಪ್ರಾಬ್ಲಮ್ ಇದೆ. ಯಾಕಾಗುತ್ತೆ ಥಿನ್ನಿಂಗು? ತುಂಬ ಕಾರಣಗಳಿದೆ. ನಾನು ಇವನ್ ಲಾಸ್ಟ್ ಟೈಮು ಒಂದು ಹೇರ್ ಆಯಿಲು, ಹೇರ್ ಮಾಸ್ಕು, ರೋಸ್ಮೆರಿ ಆಯಿಲ್ ಮತ್ತು ಲ್ಯಾಂಗ್ ಆಯಿಲನ್ನು ಬಳಸಿ ಹೇಗೆ ಮಾಡೋದು ಅನ್ನೋದನ್ನು ಹೇಳಿದ್ದೆ. ಆ ವಿಡಿಯೋದಲ್ಲಿ ಸಹ ಹೇಳಿದ್ದೆ. ಲೈಕ್ ತುಂಬ ನಾನಾ ಕಾರಣಗಳಿಂದ ನಿಮಗೆ ಹೇರ್ ಫಾಲ್ ಆಗುತ್ತೆ, ಹೇರ್ ಥಿನ್ನಿಂಗ್ ಆಗುತ್ತೆ, ಮತ್ತು ಬಾಲ್ಡ್ನೆಸ್ ಬರುತ್ತೆ. ಹೆಂಗಸ್ರಲ್ಲಾಗಿರ್ಬೋದು, ಗಂಡಸ್ರಲ್ಲಾಗಿರ್ಬೋದು. ಸ್ವಲ್ಪ ಹಿಂದಿನ ಕಾಲದಲ್ಲಿ ಬಾಲ್ಡ್ನೆಸ್ಸು ಅಷ್ಟಾಗಿ ಇರಲಿಲ್ಲ ಹೆಂಗಸರಿಗೆ. ಬಟ್ ಬರ್ತಾ ಬರ್ತಾ ಬೇರೆ ಬೇರೆ ಕಾರಣಗಳಿಂದ ಹೆಂಗಸರಿಗೆ ಸಹ ಆಗುತ್ತೆ. ಏನಂತಂದರೆ ಥಿನ್ನಿಂಗ್ ಆಗೋದಕ್ಕೆ ಶುರುವಾಗುತ್ತೆ. ಹೆಂಗಸರಲ್ಲಿ ಜಾಸ್ತಿ ಬಾಲ್ಡ್ನೆಸ್ ಇರಲ್ಲ, ಗಂಡಸರಿಗೆ ಪೂರ್ತಿ ಕೂದಲು ಹೋಗ್ಬಿಡುತ್ತೆ. ಬಟ್ ಹೆಂಗಸರಿಗೆ ಪೂರ್ತಿ ಕೂದಲು ಹೋಗಲ್ಲ. ಕೂದಲು ಉದ್ರಿ ಮತ್ತೆ ಆ ಒಂದು ಜಾಗದಲ್ಲಿ ಮತ್ತೆ ಹೊಸ ಕೂದಲು ಹುಟ್ಟದೇ ಇರೋ ಹಾಗೆ ಆಗ್ಬಿಡುತ್ತೆ. ಸೊ ಇದನ್ನ ನಾವು ಥಿನ್ನಿಂಗ್ ಅಂತ ಹೇಳ್ತೀವಿ. ಮತ್ತೆ ತುಂಬಾ ಪ್ಯಾಚಿಯಾಗಿ ಕಾಣಿಸುತ್ತೆ. ಮುಖದ ಒಂದು ಸೌಂದರ್ಯವನ್ನು ಹೆಚ್ಚಿಸೋದೆ ನಮ್ಮ ಕೂದಲು. ಸೊ ಆ ಕೂದಲು ಯಾವಾಗ ಒಂದ್ಸಲ ಥಿನ್ ಆಗ್ತಾ ಬರುತ್ತೆ ಮತ್ತೆ ಬಾಲ್ಡ್ ಆಗ್ತಾ ಬರುತ್ತೆ, ನೀವು ನಿಜವಾಗ್ಲೂ ಚೆನ್ನಾಗಿದ್ರು ಸಹ ಎಲ್ಲೋ ಒಂದ್ ಕಡೆ ನಿಮ್ಗೆ ಒಂಥರ ಗಿಲ್ಟ್ ಅನ್ಸೋದಕ್ಕೆ ಶುರುವಾಗುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಕಮ್ಮಿ ಆಗೋದಕ್ಕೆ ಶುರುವಾಗುತ್ತೆ. ಮತ್ತೆ ನೋಡೋರು ಏನ್ ಅನ್ಕೊಂತಾರೋ ಅಂತ ಅನ್ನೋ ಒಂದು ಮುಜುಗರ ಖಂಡಿತ ಇರುತ್ತೆ. ಇದೆಲ್ಲವನ್ನ ನಾನು ಸಹ ಅನುಭವಿಸಿದ್ದೀನಿ. ಸೊ ಹಾಗಾಗಿನೇ ನನಗೆ ಗೊತ್ತು ಹೇಗನ್ಸುತ್ತೆ ಬೇರೆಯವ್ರಿಗೆ ಅಂತ ಹೇಳಿ. ಅದಕ್ಕಾಗಿನೇ ನಾನು ಆಕ್ಚುಲಿ ಈ ಒಂದು ರಿಸರ್ಚ್ ನಾನು ನನಗೋಸ್ಕರ ಮಾಡ್ಕೊಂಡಿದ್ದು. ಅಂದ್ರೆ ನಾನು ಯಾವ ತರ ನನ್ನ ಕೂದಲಿನ ಆರೈಕೆ ಮಾಡ್ಕೋಬೇಕು. ತುಂಬಾನೇ ತಿನ್ನಾಗ್ತಾ ಇದೆ ನನ್ನ ಕೂದಲು ಸಹ. ಮುಂದ್ಗಡೆ ಎಸ್ಪೆಷಲಿ ಇಲ್ಲೆಲ್ಲ ಹೋಗೇ ಬಿಟ್ಟಿದೆ. ಇಲ್ಲಿ ತನಕ ಕೂದಲಿತ್ತು ಫಸ್ಟ್ ನನಗೆ. ಸೊ ಈ ಒಂದು ಲೈನ್ ಹಿಂದೆ ಹೋಗ್ತಾ ಇದೆ. ಅದರ ಜೊತೆಗೆ ಇಲ್ಲಿರುವ ಕೂದಲು ಸಹ ತುಂಬಾ ಕಮ್ಮಿ ಆಗ್ತಾ ಇದೆ ನನಗೆ. ಸೊ ಅದೊಂದು ತುಂಬಾ ದೊಡ್ಡ ಪ್ರಾಬ್ಲಮ್ ನಂದು. ಸೊ ನಾನು ಅನ್ಕೊಂಡೆ ನನ್ನ ತರಾನೇ ಬೇರೆಯವರು ಸಹ ಅನುಭವಿಸ್ತಾ ಇರ್ಬೋದು ನಾನಾ ಕಾರಣಗಳಿಂದ. ಲೈಕ್ ನನಗೆ ಆಗಿರೋದು ಬಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆದ್ರೆ ಈ ರೀತಿ ಆಗುತ್ತೆ. ಸೊ ಮೊದಲೆಲ್ಲ ನಾನು ನನ್ನ ಆರೈಕೆಯನ್ನು ನಿಜವಾಗ್ಲೂ ಚೆನ್ನಾಗಿ ಮಾಡ್ಕೊಂಡಿರ್ಲಿಲ್ಲ. ಅಫ್ಕೋರ್ಸ್ ಸ್ವಲ್ಪ ಏನ್ ಹೇಳ್ತಾರೆ 30 ಆ ರೀತಿ ಆದ್ಮೇಲೆ ಒಂದು ಜ್ಞಾನೋದಯ ಆಗೋದು ಎಲ್ರಿಗೂ. 30 ಆಗೋವರೆಗೂ ಯಾರಿಗೂ ಅಷ್ಟಾಗಿ ತಮ್ಮ ಆರೋಗ್ಯದ ಬಗ್ಗೆ ಅಷ್ಟೊಂದು ಗಮನ ಇರಲ್ಲ. 30+ ಆದಾಗ್ಲೇನೆ ನಿಮ್ಗೆ ಓಕೆ ಕಾಳಜಿ ತಗೋಬೇಕು, ಇಲ್ದಿದ್ರೆ ಈ ರೀತಿ ಎಲ್ಲ ಆಗುತ್ತೆ ಅನ್ನೋದಕ್ಕೆ ಶುರುವಾಗುತ್ತೆ. ನನ್ನ ಏಜ್ ಇವಾಗ 35 ಮುಗ್ದು 36ಗೆ ಇದೇ ಫೆಬ್ರವರಿ 23ಗೆ ಬೀಳುತ್ತೆ. ಆದರೆ 35 ಇಯರ್ಸ್ಗಿಂತ ಜಾಸ್ತಿ ಅನ್ನೋ ಥರ ಕಾಣಿಸೋದು ಮೋಸ್ಟ್ಲಿ ಈ ಒಂದು ಬಾಲ್ಡ್ನೆಸ್ ಇಂದ. ಮತ್ತೆ ನನಗೆ ಸಹ ಬಿಳಿ ಕೂದಲಿನ ಸಮಸ್ಯೆ ಇದೆ. ಅಂದರೆ ನನ್ನ ಏಜ್ ಇನ್ನು 36 ಆಗಿದ್ರು ನನಗೆ ಸಹ ತುಂಬಾನೇ ಬಿಳಿ ಕೂದಲು ಬರುತ್ತೆ. ಸೊ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಕೆಲವೊಂದ್ಸಲ ಬಿಟ್ಬಿಡ್ತೀನಿ, ನನಗೆ ಇಷ್ಟನೇ ಆಗಲ್ಲ ಏನು ಮಾಡೋದಕ್ಕೂ. ಬಟ್ ಕೆಲವೊಂದ್ಸಲ ನಾನು ಯೂಟ್ಯೂಬಲ್ಲಿ ಇದ್ದೀನಿ ಅಂತಂದರೆ ಅಫ್ಕೋರ್ಸ್ ನನ್ನ ನೋಡೋರು ಸಹ ನಾನು ಚೆನ್ನಾಗಿರ್ಬೇಕು ಅಂದ್ರೆ ಪ್ರೆಸೆಂಟೇಬಲ್ ಆಗಿರ್ಬೇಕು ಅನ್ನೋದನ್ನ ಬಯಸ್ತಾರೆ. ಸೊ ಹಾಗಾಗಿ ನನ್ನ ಬಿಳಿ ಕೂದಲನ್ನ
ಮುಚ್ಚೋ ಪ್ರಯತ್ನವನ್ನ ಸಹ ನಾನು ಕೆಲವೊಂದು ಸಲ ಮಾಡ್ತೀನಿ. ಇನ್ ಕೆಲವು ಸಲ ಓಕೆ ಪರವಾಗಿಲ್ಲ, ನಾನು ಇರೋದೇ ಹೀಗೆ ಅಂತಂದ್ರೆ ಅದನ್ನ ತೋರಿಸೋದ್ರಲ್ಲಿ ನನಗೇನು ಕಷ್ಟ, ನನಗೆ ಯಾಕೆ ಕಷ್ಟ ಆಗ್ಬೇಕು, ಇರ್ಲಿ ಬಿಡು, ಗೊತ್ತಾಗ್ಲಿ ಬಿಡು, ಅದ್ರಲ್ಲಿ ಏನು ತಪ್ಪಿಲ್ಲ. ಬಿಳಿ ಕೂದಲು ಬರೋದು ಚಿಕ್ಕ ವಯಸ್ಸಲ್ಲಿ ತಪ್ಪು, ಅಥವಾ ಓಕೆ ಬಿಳಿ ಕೂದಲು ಬಂದಿದ ತಕ್ಷಣ ನಮ್ಮ ವಯಸ್ಸಾದವರು ಅಂತ ಅನ್ಕೊಳ್ಳೋದು ತಪ್ಪಾಗುತ್ತೆ. ಸೊ ನಮ್ಮ ಒಂದು ವಯಸ್ಸು ಬೇರೆಯವರಿಗೆ ಗೊತ್ತಾಗ್ಬೇಕು ಅಂತಂದ್ರೆ ಬರೀ ಕೂದಲಿಂದ ಮಾತ್ರ ಅಲ್ಲ, ನಾವೆಷ್ಟು ಎನರ್ಜೆಟಿಕ್ ಆಗಿರ್ತೀವಿ ಮತ್ತೆ ನಮ್ಮ ಆಕ್ಟಿವಿಟೀಸ್ ಏನು ಅನ್ನೋದ್ರ ಮೇಲೂ ಹೋಗುತ್ತೆ, ಅಂದ್ರೆ ಗೊತ್ತಾಗುತ್ತೆ ಬೇರೆಯವ್ರಿಗೆ. ಸೊ ಹಾಗಾಗಿ ಬಾಹ್ಯ ಸೌಂದರ್ಯವನ್ನ ಅಷ್ಟಾಗಿ ನಂಬಲ್ಲ. ಸೊ ಇದಿಷ್ಟ ಆಗಿತ್ತು ನನ್ನ ಕತೆ. ಸೊ ಇದ್ರ ಜೊತೆಗೆ ನಾನಿವತ್ತು ಹೇಳಕ್ಕೆ ಹೊರಟಿರೋದನ್ನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋನ ಇದನ್ನ ಸ್ಕಿಪ್ ಮಾಡಬೇಡಿ. ಮೇ ಬಿ ಈ ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಬಟ್ ಈ ವಿಡಿಯೋವನ್ನ ನೋಡಿ ಪ್ರಯೋಜನ ಪಡ್ಕೋಬೇಕು ಅಂತ ಹೇಳಿ ಈ ವಿಡಿಯೋವನ್ನ ನೋಡೋರು ದಯವಿಟ್ಟು ತಾಳ್ಮೆಯಿಂದ ನಿಧಾನವಾಗಿ ಪೂರ್ತಿ ವಿಡಿಯೋವನ್ನ ನೋಡಿ. ಯಾಕೆಂತಂದ್ರೆ ಸ್ಕಿಪ್ ಮಾಡಿ ಬರೀ ನಿಮ್ಗೆ ಏನ್ ಬೇಕೋ ಅದನ್ನ ಮಾತ್ರ ನೋಡಿ, ಮತ್ತೆ ಬೇರೆದು ನಾನು ಏನೇನು ಹೇಳಿದೀನಿ ಅದನ್ನ ಸ್ಕಿಪ್ ಮಾಡಿ ನೀವು ಮಾಡೋದನ್ನ ಸರಿಯಾಗಿ ಮಾಡದೇ ಇದ್ರೆ ಇದರಿಂದ ರಿಸಲ್ಟ್ ಬರ್ದೇ ಇರ್ಬೋದು, ಅಥವಾ ಬೇರೆ ತರ ರಿಯಾಕ್ಷನ್ಸ್ ಸಹ ಆಗ್ಬೋದು. ಸೊ ಹಾಗಾಗಿ ದಯವಿಟ್ಟು ಸ್ವಲ್ಪ ಸಮಯ ತಗೊಂಡು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಹಾಗಾಗಿರ್ಬೋದು, ಥೀಮಿಂಗ್ ಅನ್ನೋದು ಎಷ್ಟೋ ಜನ ಗಂಡ್ಮಕ್ಳಿಗೂ ಸಹ, ನನ್ನ ಕಸಿನ್ಸೇ ಇದ್ದಾರೆ ಆಕ್ಚುಲಿ ಇನ್ನೂ ಚಿಕ್ಕವರು, ಬಟ್ ಅವರಿಗೆ ಸಹ ತಲೆ ಕೂದಲು ಉದ್ರೋಗಿ ತುಂಬಾ ವಯಸ್ಸಾದವ್ರ ತರ ಕಾಣಿಸ್ತಿರುತ್ತೆ. ಮತ್ತೆ ಒಂಥರ ಅವ್ರಿಗೆ ಗಿಲ್ಟ್ ಅನ್ಸೋದಕ್ಕೆ ಶುರು ಆಗ್ಬಿಡುತ್ತೆ. ಎಂತವ್ರಿಗೆ ಆಗ್ಲಿ, ಎಷ್ಟೇ ಚೆನ್ನಾಗಿರ್ಲಿ ಅವ್ರ ಮುಖ, ತಲೆ ಕೂದಲು ಉದ್ರೋದಕ್ಕೆ ಶುರು ಆಯ್ತು ಅಂತಂದ್ರೆ ಅವ್ರಿಗೊಂದು ಏನೋ ಒಂದು ಇನ್ಸೆಕ್ಯೂರಿಟಿ ಬಂದ್ಬಿಡುತ್ತೆ ಮನಸ್ಸಿಗೆ. ಸೊ ಅಂತವ್ರು ನಿಜವಾಗ್ಲೂ ಈ ಒಂದು ಮೆಥಡ್ ಇಂದ ಖಂಡಿತವಾಗ್ಲೂ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಆದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ, ಒಂದಿನ 2 ದಿನ ಮಾಡ್ಬಿಟ್ಟು ಮೇಡಮ್ ಏನು ಆಗ್ತಾ ಇಲ್ಲ ಅಂತ ದಯವಿಟ್ಟು ಕಮೆಂಟ್ ಮಾಡಬೇಡಿ. ಯಾಕೆ ಅಂತಂದ್ರೆ ಇದು ಒಂದು ನ್ಯಾಚುರಲ್ ಪ್ರೋಸೆಸ್ ನಾನು ಹೇಳ್ತಾ ಇರೋದು. ಸೊ ಹಾಗಾಗಿ ಇದು ಸ್ವಲ್ಪ ದಿನ ಖಂಡಿತ ತಗೊಳುತ್ತೆ. ಮಿನಿಮಮ್ ನಿಮ್ಗೆ 3 ಮಂತ್ಸ್ ಆದ್ರೂ ಬೇಕು. ಅಂದ್ರೆ 1.5 ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಚಿಕ್ಕ ಡಿಫ್ರೆನ್ಸ್ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗೋದೇ 1.5 ತಿಂಗಳು ಹಿಡಿಯುತ್ತೆ. ನೀವು ಸ್ವಲ್ಪನಾದ್ರೂ ಒಂದು ಸ್ವಲ್ಪನಾದ್ರೂ ಅದರಲ್ಲಿ ಏರಿಕೆ ಆಗ್ತಿದೆ ನಿಮ್ಮ ಒಂದು ಇದರಲ್ಲಿ ಅಂತ ಕಾಣಿಸ್ಬೇಕು ಅಂತಂದ್ರೆ ಇದು ಮಿನಿಮಮ್ 3 ಮಂತ್ಸ್ ಹಿಡ್ದೇ ಹಿಡಿಯುತ್ತೆ. ಸೊ ಹಾಗಾಗಿ ಪೇಷನ್ಸ್ ಇಂದ ದಯವಿಟ್ಟು ಟ್ರೈ ಮಾಡಿ. 1 ದಿನ 2 ದಿನ ಮಾಡಿ ಮತ್ತೆ 1 ವಾರ 2 ವಾರ ಬಿಟ್ಟು ಮತ್ತೆ 2 ದಿನ ಮಾಡಿ, ಆ ರೀತಿ ಮಾಡಬೇಡಿ. ಇದನ್ನ ವಾರಕ್ಕೆ 3 ಸಲ ಹಚ್ಕೊಳ್ಳೋದು ಮತ್ತೆ ತಲೆ ಸ್ನಾನ ಮಾಡೋದು, ಇದಿಷ್ಟೇ ಆಗಿರುತ್ತೆ. ಇನ್ನೇನು ಪ್ರೊಸೀಜರ್ ಇಲ್ಲ. ನಾನು ಏನ್ ಮಾಡ್ಬೇಕು, ಹೇಗೆ ಹಚ್ಬೇಕು ಅನ್ನೋದನ್ನ ಸಹ ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಈ ಒಂದು ಮೆಥಡ್ ಅನ್ನ ಹೇಳೋದಕ್ಕಿಂತ ಮುಂಚೆ ನಾನು ಕೆಲವೊಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು. ಅಂದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು. ಅದೇನಂತಂದ್ರೆ ಟಾಕ್ಸಿಕಾಲಜಿ ಅಂತ ಹೇಳಿ ಒಂದು ಡಿಪಾರ್ಟ್ಮೆಂಟ್ ಇದೆ. ಅವರು ಒಂದು ಸ್ಟಡಿಯನ್ನ ಕಂಡಕ್ಟ್ ಮಾಡ್ತಾರೆ ಈ ಹೇರ್ ಥಿನ್ನಿಂಗ್ ಬಗ್ಗೆ. ಅಂದ್ರೆ ಹೇರ್ ಥಿನ್ನಿಂಗ್ ಅಲ್ಲಿ ಪೆಪ್ಪರ್ಮೆಂಟ್ ಆಯಿಲ್, ಎಸೆನ್ಷಿಯಲ್ ಆಯಿಲ್ ಅದೊಂದು. ಪೆಪ್ಪರ್ಮೆಂಟ್ ಅಂತಂದ್ರೆ ಪುದೀನ. ಸೊ ಪುದೀನಾವಿನ ಎಣ್ಣೆ, ಆ ಎಣ್ಣೆಯನ್ನ ಬಳಸಿ ಹೇರ್ ಗ್ರೋತ್ ಏನಾದ್ರೂ ಆಗುತ್ತಾ ಅನ್ನೋದಕ್ಕೋಸ್ಕರ ಒಂದು ಸ್ಟಡಿಯನ್ನ ಕಂಡಕ್ಟ್ ಮಾಡ್ತಾರೆ ಅವರು. ಸೊ ಆ ಸ್ಟಡಿನಲ್ಲಿ ಇಲಿಗಳನ್ನ ಬಳಸ್ತಾರೆ. ನಿಮ್ಮೆಲ್ರಿಗೂ ಗೊತ್ತೇ ಇರ್ಬೋದು, ಯಾವುದೇ ಸೈಂಟಿಫಿಕ್ ರಿಸರ್ಚ್ ಇರ್ಬೋದು, ಅದನ್ನ ಮಾಡುವಾಗ ಇಲಿಗಳನ್ನ ಬಳಸ್ತಾರೆ. ಯಾಕೆಂತಂದ್ರೆ ಇಲಿಗಳಿಗೂ ನಮಗೂ ಹೆಚ್ಚು ಕಮ್ಮಿ ಒಂದು 95% ಅಷ್ಟು ಸೇಮ್ ಆರ್ಗನ್ಸು, ಸೇಮ್ ರಿಯಾಕ್ಷನ್ಸು ಎಲ್ಲ ಇಲಿಗಳಿಗೆ ಹೆಂಗಿರುತ್ತೋ ಹಂಗೆ ಇರುತ್ತೆ ನಮ್ಮ ಬಾಡಿ ಸಹ. ಸೊ ಹಾಗಾಗಿ ಮನುಷ್ಯರಿಗೆ ಅದನ್ನ ಪ್ರಯೋಗಿಸೋ ಬದಲು ಇಲಿಗಳಿಗೆ ಪ್ರಯೋಗಿಸಿ ನೋಡಿ, ಅದು ಸಕ್ಸಸ್ ಆದ್ರೆ ಮನುಷ್ಯರಿಗೂ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಒಂದಷ್ಟು ಇಲಿಗಳನ್ನ ಹಿಡ್ಕೊಂಡ್ಬಂದು ಅದರ ಮೇಲೆ ಒಂದು ಪ್ರಯೋಗವನ್ನ ಸ್ಟಡಿಯನ್ನ ಮಾಡ್ತಾರೆ. ಸೊ ಆ ಸ್ಟಡಿನಲ್ಲಿ 4 ಬಗೆಯ ಒಂದು ಪದಾರ್ಥಗಳನ್ನ 4 ಗುಂಪು ಇಲಿಗಳನ್ನ 4 ಗುಂಪುಗಳನ್ನಾಗಿ ವಿಂಗಡಿಸಿ ಒಂದೊಂದು ಗುಂಪಿಗೆ ಒಂದೊಂದು ರೀತಿಯ ಪದಾರ್ಥಗಳನ್ನ ಬಳಸಿ ಅವರು 1 ತಿಂಗಳವರೆಗೆ ಅಂದ್ರೆ 4 ವಾರಗಳವರೆಗೆ ಸತತವಾಗಿ ಈ ಒಂದು ಪ್ರಯತ್ನವನ್ನ ಮಾಡಿ ನೋಡ್ತಾರೆ. ಸೊ ಆಗ ರಿಸಲ್ಟ್ ಏನ್ ಬಂದಿದೆ ಅನ್ನೋದನ್ನ ಅವರು ಅನೌನ್ಸ್ ಮಾಡ್ತಾರೆ. ಸೊ ಏನ್ ಸ್ಟಡಿ ಮಾಡಿದ್ರು ಅವರು ಅಂತಂದ್ರೆ, ಒಂದು ಗುಂಪಿಗೆ ಸಲೈನ್ ಅನ್ನೋ ಒಂದು ಪದಾರ್ಥ, ಇನ್ನೊಂದು ಗುಂಪಿಗೆ ಜೊಜೋಬಾ ಆಯಿಲ್ ಅಂತ ಸಿಗುತ್ತೆ. ಜೊಜೋಬಾ ಆಯಿಲ್ ಅನ್ನೋದು ಸಹ ತುಂಬಾ ಒಂದು ಒಳ್ಳೆಯ ಪದಾರ್ಥ. ಅದನ್ನ ಅದೊಂದು ಎಣ್ಣೆ. ಸೊ ಅದನ್ನ ತಲೆಗೆ ಹಚ್ಕೊಳ್ಳೋದ್ರಿಂದ ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ. ಸೊ ಅದು ಮತ್ತೆ 3ನೇದಾಗಿ ಮಿನಾಕ್ಸಿಡಿಲ್ ಅನ್ನೋ ಒಂದು ಪದಾರ್ಥ. ಈ ಮಿನಾಕ್ಸಿಡಿಲ್ ಅನ್ನೋ ಒಂದು ಪದಾರ್ಥ ಏನಂತಂದ್ರೆ
ಈ ಹೇರ್ ಥಿನ್ನಿಂಗ್ಗೆ, ಹೇರ್ ಬಾಲ್ಡ್ನೆಸ್ಗೆ ಸೈಂಟಿಫಿಕ್ ಆಗಿ ತುಂಬಾ ಅಂದ್ರೆ ಇಲ್ಲಿವರೆಗೂ ತುಂಬಾ 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 ಹೆಲ್ಪ್ ಆಗೋ ಒಂದು ಪದಾರ್ಥ ಅಂದ್ರೆ ಮಿನಾಕ್ಸಿಡಿಲ್. ಸೊ ಈ ಒಂದು ಮಿನಾಕ್ಸಿಡಿಲ್ ಮತ್ತೆ ಜೊಜೋಬಾ ಆಯಿಲ್, ಸಲೈನು ಮತ್ತೆ ಲಾಸ್ಟ್ ಒನ್ ಪೆಪ್ಪರ್ಮೆಂಟ್ ಆಯಿಲ್. ಸೊ ಈ 4 ವಸ್ತುಗಳನ್ನ ಇಟ್ಕೊಂಡು ಒಂದೊಂದು ಗುಂಪಿಗೆ ಈ ಒಂದು ಪದಾರ್ಥಗಳನ್ನ ಅಪ್ಲೈ ಮಾಡಿ, ಅಂದ್ರೆ ಒಂದು ಗುಂಪಿಗೆ ಸಲೈನ್ ಅನ್ನ ಅಪ್ಲೈ ಮಾಡಿದ್ರು, ಒಂದು ಗುಂಪಿಗೆ ಜೊಜೋಬಾ ಆಯಿಲ್ ಅನ್ನ ಅಪ್ಲೈ ಮಾಡಿದ್ರು, ಇನ್ನೊಂದು ಗುಂಪಿಗೆ ಮೊನಾಕ್ಸಿಡಿಲ್ ಅನ್ನ ಅಪ್ಲೈ ಮಾಡಿದ್ರು, ಮತ್ತೊಂದು ಗುಂಪಿಗೆ ಪೆಪ್ಪರ್ಮೆಂಟ್ ಆಯಿಲ್ ಅನ್ನ ಅಪ್ಲೈ ಮಾಡಿದ್ರು, ಎಸೆನ್ಷಿಯಲ್ ಆಯಿಲ್ ಅನ್ನ. ಸೊ ಹೀಗೆ ಮಾಡಿದ್ಮೇಲೆ ಅಂದ್ರೆ ವಾರಕ್ಕೆ 6 ದಿನದಂತೆ, ಅವರು 1 ದಿನ 2 ದಿನ ಮಾಡ್ಲಿಲ್ಲ, ವಾರದಲ್ಲಿ 6 ದಿನ ಅದನ್ನ ಅಪ್ಲೈ ಮಾಡಿ 4 ವಾರಗಳವರೆಗೆ ಅವರು ಅದನ್ನ ಫೈನಲಿ ಅವರಿಗೆ ಗೊತ್ತಾಯ್ತು. 4 ವಾರಗಳ ನಂತರ ಪೆಪ್ಪರ್ಮೆಂಟ್ ಎಸೆನ್ಷಿಯಲ್ ಆಯಿಲ್ ಅನ್ನ ಅವರು ಯಾವ ಇಲಿಗಳಿಗೆ ಬಳಸಿದ್ರೋ ಆ ಇಲಿಗಳ ಮೇಲೆ ಕೂದಲು ತುಂಬಾ ಫಾಸ್ಟ್ ಆಗಿ ಬೆಳೆದಿತ್ತು ಮತ್ತೆ ತುಂಬಾ ತಿಕ್ಕಾಗಿ ಬೆಳೆದಿತ್ತು. ಸೊ ಇದರಿಂದ ಅವರು ಒಂದು ಕನ್ಕ್ಲೂಷನ್ಗೆ ಬಂದ್ರು, ಪೆಪ್ಪರ್ಮೆಂಟ್ ಆಯಿಲ್ ಬಂದ್ಬಿಟ್ಟು ಹೇರ್ ಗ್ರೋತ್ಗೆ ತುಂಬಾನೇ ಒಳ್ಳೇದು ಅಂತ ಹೇಳಿ. ಸೊ ಹಾಗಾಗಿ ಈ ಒಂದು ಪೆಪ್ಪರ್ಮೆಂಟ್ ಆಯಿಲ್ ಅನ್ನ ಬಳಸಿದ್ರೆ ಖಂಡಿತವಾಗ್ಲೂ ನಿಮ್ಗೂ ಸಹ ಹೆಲ್ಪ್ ಆಗುತ್ತೆ. ನಾನು ಆಗ್ಲೇ ಹೇಳ್ದಾಗೆ ಇದನ್ನ ನಾನು ನನಗೋಸ್ಕರ ಅಂತ ಮಾಡ್ಕೊಂಡಿದ್ ರಿಸರ್ಚ್. ಸೊ ಹಾಗಾಗಿ ಕಳೆದ ಒಂದು 15 ದಿನದಿಂದ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ರಿಸಲ್ಟ್ ಇನ್ನೂ ನನಗೆ ಅಷ್ಟಾಗಿ ಇನ್ನೂ ಏನು ಪರ್ಫೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ, ಇನ್ನೂ ಸ್ವಲ್ಪ ದಿನ ಮೋಸ್ಟ್ಲಿ ಯೂಸ್ ಮಾಡಿದ್ರೆ ಗೊತ್ತಾಗ್ಬೋದು. ಸೊ ಹಾಗಾಗಿ ಪೇಷನ್ಸ್ ಇಂದ ನೀವು ಇದನ್ನ ಟ್ರೈ ಮಾಡಬೇಕು. 1 ದಿನ 2 ದಿನ ಮಾಡೋದ್ರಲ್ಲಿ ಖಂಡಿತ ಇದೇನು ಗೊತ್ತಾಗಲ್ಲ. ಸೊ ಹಾಗಾಗಿ ನಾನು ಸಹ ಟ್ರೈ ಮಾಡ್ತಾ ಇದ್ದೀನಿ. ಖಂಡಿತ ನಾನು ನಿಮ್ಗೆ ಇದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಪೆಪ್ಪರ್ಮೆಂಟ್ ಆಯಿಲ್ ಇಂದ ಯಾಕೆ ಒಂದು ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ ಅಂತಂದ್ರೆ, ಪೆಪ್ಪರ್ಮೆಂಟ್ ಆಯಿಲ್ ಅಲ್ಲಿ ಆಕ್ಚುಲಿ ಮೈನ್ ಇಂಗ್ರೀಡಿಯೆಂಟ್ ಏನಿದೆ ಅಂತಂದ್ರೆ ಮೆಂಥಾಲ್. ಸೊ ಆ ಒಂದು ಮೆಂಥಾಲ್ ಅನ್ನೋ ಪದಾರ್ಥ ರಕ್ತದ ಚಲನೆಯನ್ನ ಇನ್ಕ್ರೀಸ್ ಮಾಡುತ್ತೆ. ಸ್ಕ್ಯಾಲ್ಪ್ಗೆ ನೀವು ಅದನ್ನ ಹಚ್ಚೋದ್ರಿಂದ ನಿಮ್ಮ ರಕ್ತದ ಚಲನೆ ಏನಿದೆ ನಿಮ್ಮ ಸ್ಕ್ಯಾಲ್ಪ್ ಹತ್ರ ಅದು ಜಾಸ್ತಿ ಆಗುತ್ತೆ. ರಕ್ತ ಜಾಸ್ತಿ ಆದಾಗ ಅದರಲ್ಲಿರುವ ಹೇರ್ ಫಾಲಿಕಲ್ಸ್ ಏನಿದೆ ಅದು ಬಂದು ರಿಜ್ಯುವಿನೇಟ್ ಆಗಿ ಅದರಿಂದ ಹೊಸ ಒಂದು ಕೂದಲು ಉತ್ಪತ್ತಿ ಆಗೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟಾಗಿತ್ತು ಇದರ ಒಂದು ರಿಸರ್ಚ್ ಬಗ್ಗೆ ಮತ್ತೆ ಪೆಪ್ಪರ್ಮೆಂಟ್ ಆಯಿಲ್ ಬಗ್ಗೆ. ಮತ್ತೆ ಇದನ್ನ ಹೇಗೆ ಉಪಯೋಗಿಸೋದು, ಓಕೆ ತಗೊಂಡ್ಬಂದ್ವಿ ಅಂಗಡಿಯಿಂದ ಅಥವಾ ಆನ್ಲೈನ್ ಅಲ್ಲಿ ತಗೊಂಡ್ವಿ, ಬಂದ ತಕ್ಷಣ ಮುಚ್ಚಳ ಓಪನ್ ಮಾಡಿದ್ವಿ, ಹಚ್ಕೊಂಡ್ವಿ. ದಯವಿಟ್ಟು ಆ ರೀತಿ ಮಾಡಬೇಡಿ. ಯಾಕೆ ಅಂತಂದ್ರೆ ನೀವು ಎಸೆನ್ಷಿಯಲ್ ಆಯಿಲ್ ಅನ್ನ ಬಳಸುವಾಗ ಖಂಡಿತವಾಗ್ಲೂ ಡೈರೆಕ್ಟ್ ಆಗಿ ಬಳಸಬೇಡಿ ಅಂತ ನಾನು ಎಲ್ಲಾ ವಿಡಿಯೋದಲ್ಲೂ ಹೇಳಿದ್ದೀನಿ. ಸೊ ಹಾಗಾಗಿ ಪೆಪ್ಪರ್ಮೆಂಟ್ ಆಯಿಲ್ ಅನ್ನ ಮನೆಗೆ ತಂದು ಅದನ್ನ ಡೈಲ್ಯೂಟ್ ಮಾಡಬೇಕು. ಹೇಗೆ ಡೈಲ್ಯೂಟ್ ಮಾಡಬೇಕು, ಎಷ್ಟುನೋ ಮಿಕ್ಸ್ ಮಾಡಿ ಹಚ್ಚಿದ್ರೆ ಖಂಡಿತ ಪ್ರಯೋಜನಕ್ಕೆ ಬರಲ್ಲ. ನಾನು ಡೈಲ್ಯೂಷನ್ ರೇಷಿಯೋವನ್ನ ಹೇಳ್ತೀನಿ ಮುಂದೆ, ಹೇಗೆ ಅದನ್ನ ಡೈಲ್ಯೂಟ್ ಮಾಡಿ ಹಚ್ಕೋಬೇಕು ಅಂತ ಹೇಳಿ, ಎಷ್ಟು ಅಪ್ಲೈ ಮಾಡಿದ್ರೆ ಸೇಫ್ ಅಂತ ಸಹ ಹೇಳ್ತೀನಿ. ಮೊನ್ನೆ ತಾನೇ ಹಾಕಿದ್ರಿ ಮೇಡಮ್ ನೀವು ಒಂದು ನಂಬರ್ 1 ಟಾಪ್ ಹೇರ್ ಆಯಿಲ್ ಅಂತ ಹೇಳಿ, ರೋಸ್ಮೆರಿ ಆಯಿಲ್ ಮತ್ತೆ ಲ್ಯಾಂಗ್ ಆಯಿಲ್ ಅನ್ನ ಬೆರೆಸಿ ನೀವು ತಲೆಗೆ ಹಚ್ಚಿ ನಿಮ್ಮ ತಲೆ ಕೂದಲು ಬೆಳೆಯುತ್ತೆ ಅಂತ ಹೇಳಿದ್ರಿ. ಇವಾಗ ನೋಡಿದ್ರೆ ಪೆಪ್ಪರ್ಮೆಂಟ್ ಆಯಿಲ್, ಜೋಜೋಬಾ ಆಯಿಲ್ ಅಂತ ಹೇಳ್ತಾ ಇದ್ದೀರಾ, ಏನಿದು ಅಂತ ಕೇಳ್ಬೋದು. ಹೌದು ರೀ, ನಾನು ಅದನ್ನ ಹೇಳಿದ್ದೆ. ಅದನ್ನ ಎಲ್ಲರೂ ಸಹ ಬಳಸ್ಬೋದು, ಅದಕ್ಕೆ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಅಂದ್ರೆ ಒಂದು 10 ವರ್ಷದ ಮಕ್ಕಳಿಂದ ವಯಸ್ಸಾದವ್ರ ತನಕ ಯಾರು ಬೇಕಿದ್ರು ಅದನ್ನ ಬಳಸ್ಬೋದು, ಅದು ಸೇಫು, ಅದರಲ್ಲಿ ಬೇರೆ ಯಾವ್ದು ಡೌಟ್ ಇಲ್ಲ. ಸೊ ಇದು ಹೇಗೆ ಅಂತಂದ್ರೆ, ಇದನ್ನ ನೀವು ಬಳಸ್ಬೇಕು ಅಂತಂದ್ರೆ ಒಂದೊಂದು ಕ್ಯಾಟಗರಿಯ ಒಂದೊಂದು ಏಜ್ ಗ್ರೂಪಿನವರಿಗೆ ಇಷ್ಟಿಷ್ಟು ರೇಷಿಯೋ ಅಂತ ಇದೆ. ಮತ್ತೆ ಇನ್ನೊಂದು ಇದರಲ್ಲಿ ಬಂದು ಹಾರ್ಟ್ ಡಿಸೀಸ್ ನಿಮ್ಗೆ ಏನಾದ್ರೂ ಇದ್ರೆ, ಅಥವಾ ಪೆಪ್ಪರ್ಮೆಂಟ್ ಅಂಶಕ್ಕೆ ಅಂದ್ರೆ ಮೆಂಥಾಲ್ ಅಂಶಕ್ಕೆ ನಿಮ್ಗೆ ಏನಾದ್ರೂ ಅಲರ್ಜಿ ಇದ್ರೆ, ಅಥವಾ ನಿಮ್ಗೆ ಲಿವರ್ ಪ್ರಾಬ್ಲಮ್ ಏನಾದ್ರೂ ಇದ್ರೆ, ಅಥವಾ ನೀವು ಪ್ರೆಗ್ನೆಂಟ್ ಇದ್ರೆ ದಯವಿಟ್ಟು ಇದನ್ನ ಯಾವುದೇ ಕಾರಣಕ್ಕೂ ಬಳಸಬೇಡಿ. ನೀವು ಇದನ್ನ ಬಳಸೋದಕ್ಕಿಂತ ಮುಂಚೆ ನಿಮ್ಮ ಡಾಕ್ಟರ್ ಹತ್ರ ಒಂದು ಸಲ ಕನ್ಸಲ್ಟ್ ಮಾಡಿ ಬಳಸಬಹುದಾ ಅಂತ ಕೇಳಿ ಬಳಸಿ. ಯಾಕೆಂತಂದ್ರೆ ತುಂಬಾ ಒಂದು ಕಾನ್ಸಂಟ್ರೇಟೆಡ್ ಆಯಿಲ್ ಇದು ಪೆಪ್ಪರ್ಮೆಂಟ್ದು. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಇದನ್ನ ಹಾರ್ಟ್ ಡಿಸೀಸ್ ಇರೋರು ಅಥವಾ ಪ್ರೆಗ್ನೆಂಟ್ ಇರೋರು ಬಳಸಿದಾಗ ಏನಾದ್ರೂ ರಿಯಾಕ್ಷನ್ ಆಗ್ಬೋದು. ಸೊ ಹಾಗಾಗಿ ಒಂದು ಪ್ರಿಕಾಷನ್ಗೋಸ್ಕರ ನೀವು ನಿಮ್ಮ ಡಾಕ್ಟರ್ನ ಸಲಹೆಯನ್ನ ಪಡೆಯೋದು ತುಂಬಾ ಒಳ್ಳೇದು. ಅದು ಬಿಟ್ಟು ಬೇರೆ ಎಲ್ಲರೂ ಧಾರಾಳವಾಗಿ ಬಳಸಬಹುದು, ಆದ್ರೆ ನಾನು ಹೇಳಿದ ರೇಷಿಯೋವನ್ನೇ ಬಳಸಿದ್ದೆ. ಮತ್ತೆ ಇನ್ನೊಂದೇನಂತಂದ್ರೆ ಇದನ್ನ ಆದಷ್ಟು ಬೆಳಗ್ಗೆ ಹೊತ್ತು ಬಳಸಿ. ಯಾಕೆಂತಂದ್ರೆ ಇದರಲ್ಲಿ ನಾನು ಆಗ್ಲೇ ಹೇಳಿದೆ, ಮೆಂಥಾಲ್ ಅನ್ನೋದು ಒಂದು ಪದಾರ್ಥ ಇರೋದ್ರಿಂದ ನಿಮ್ಮ ರಕ್ತ ಚಲನೆ ಜಾಸ್ತಿ ಆಗುತ್ತೆ ನೀವು ಹಚ್ಕೊಂಡಾಗ. ಸೊ ಹಾಗಾಗಿ ರಕ್ತ ಚಲನೆ ಜಾಸ್ತಿ ಆದಾಗ ನಿಮ್ಗೆ ಖಂಡಿತ
ಖಂಡಿತ ನಿದ್ದೆ ಬರೋದಿಲ್ಲ. ರಾತ್ರಿ ಹಚ್ಕೊಂಡು ಇದನ್ನ ಮಲ್ಕೊಂಡ್ರೆ ನಿದ್ದೆ ಜಾಸ್ತಿ ಬರೋದಿಲ್ಲ, ಯಾಕಂದ್ರೆ ರಕ್ತ ಫ್ಲೋ ಆಗ್ತಿರುತ್ತೆ ಜಾಸ್ತಿ ನಿಮ್ಮ ತಲೆ ಒಂದು ಕೂದಲ ಹತ್ರ. ಸೊ ಹಾಗಾಗಿ ನಿಮ್ಗೆ ನಿದ್ದೆ ಬರದೇ ಇರೋ ತರ ಆಗ್ಬೋದು. ಸೊ ಹಾಗಾಗಿ ನೀವು ಇದನ್ನ ಬೆಳಗ್ಗೆ ಹೊತ್ತು ಟ್ರೈ ಮಾಡೋದು ಉತ್ತಮ. ಬೆಳಗ್ಗೆ ಹೊತ್ತು ಟ್ರೈ ಮಾಡಿದಾಗ ನೀವು ಓಡಾಡ್ತಿರ್ತೀರಾ, ನೀವು ಒಂದು ಫ್ರೆಶ್ನೆಸ್ ನಿಮ್ಗೆ ಅನ್ಸುತ್ತೆ, ನಿಮ್ಗೆ ಒಂದು ಮೆಂತಾಲ್ ಇರೋದ್ರಿಂದ ಅದರ ಒಂದು ಫೀಲ್ ಆದ್ರೂ ನಿಮ್ಗೆ ಏನು ಇರಿಟೇಟ್ ಆಗಲ್ಲ, ನೆಮ್ಮದಿಯಾಗಿ ನಿಮ್ಮ ಕೆಲಸಗಳಲ್ಲಿ ನೀವು ತೊಡಗ್ಬೋದು. ಒಂದು ಪೆಪರ್ಮೆಂಟ್ ಆಯಿಲು, ನಾನು ಹೆಸರು ಕ್ಯಾಪ್ಚರ್ ಆಗ್ತಿದೆಯಾ ಗೊತ್ತಿಲ್ಲ. ಸೊ ಇದು ಅರೋಮಾ ಟ್ರೆಷರ್ ಅವ್ರದ್ದು ಪೆಪರ್ಮೆಂಟ್ ಆಯಿಲ್. ನಾನು ಇಲ್ಲಿ ಮೆನ್ಷನ್ ಮಾಡಿರುವ ಪೆಪರ್ಮೆಂಟ್ ಆಯಿಲ್ ಆಗಿರ್ಬೋದು, ಮತ್ತೆ ಇದು ಜೊಜೋಬಾ ಆಯಿಲ್ ಅಂತ ಸಿಗುತ್ತೆ. ಸೊ ಇದು ಜೊಜೋಬಾ ಆಯಿಲ್ ಅಂತ ಹೇಳಿದ್ದು. ಸೊ ಇದು ಮತ್ತೆ ಇದರ ಬೆಲೆ ಬಂದು ಅರೋಮಾ ಟ್ರೆಷರ್ದು 195 ಅಂತಿದೆ. ಅರೋಮಾ ಟ್ರೆಷರ್ ಪೆಪರ್ಮೆಂಟ್ ಆಯಿಲ್ಗೆ 195 ರುಪೀಸು ಕಾಣಿಸ್ತಿದೆ ಅಲ್ಲ. ಮತ್ತೆ ಇದು ಬಂದು PRZ ಅಂತ, ನ್ಯಾಚುರಲ್ ಅಂಡ್ ಪ್ಯೂರ್ ಜೊಜೋಬಾ ಆಯಿಲ್ ಅಂತ. ಇದು ಒಂದು ಎಸೆನ್ಷಿಯಲ್ ಆಯಿಲೇನೆ. ಸೊ ಹಾಗಾಗಿ ಆದಷ್ಟು ಪ್ಯೂರ್ ಆಗಿರುವ ಎಸೆನ್ಷಿಯಲ್ ಆಯಿಲ್ ಅನ್ನ ಬಳಸಿ, ಇಲ್ಲದ್ರೆ ನಿಮಗೆ ರಿಸಲ್ಟ್ ಅಷ್ಟು ಚೆನ್ನಾಗಿ ಸಿಗಲ್ಲ. ಸೊ ಹಾಗಾಗಿ ಇದರ ಪ್ರೈಸ್ ಬಂದ್ಬಿಟ್ಟು 315 ಅಂತ ಹಾಕಿದ್ದಾರೆ ಇಲ್ಲಿ, 315 ಅಂತ ಹಾಕಿದ್ದಾರೆ. ಬಟ್ ಕೆಲವೊಂದ್ಸಲ nykaa.com ಅಲ್ಲಿ ಕೆಲವು ಆಫರ್ಗಳಿರುತ್ತೆ. ಸೊ ಹಾಗಾಗಿ ನೀವು ಆಫರ್ ಇದ್ದಾಗ ತಗೊಂಡ್ರೆ ಒಳ್ಳೇದು. ಬಟ್ 315 ಅನ್ನೋದು ಸಹ ಓಕೆ, ಪರವಾಗಿಲ್ಲ, ತಗೋಬಹುದು ನೀವು, ಅಷ್ಟೇನು ಕಾಸ್ಟ್ಲಿ ಇಲ್ಲ ಇದು. ವೆನ್ ಕಂಪೇರ್ ಟು ತುಂಬಾ ತರ ಟ್ರೀಟ್ಮೆಂಟ್ ಇದೆ, ನಿಮ್ಗೆ ಗೊತ್ತಿರ್ಬೋದು. ನೀವು ಹೇರ್ ಕೇರ್ಗೆ ಅಂತ ಹೇಳಿ ಹೊರಗಡೆ ಹೋಗಿ ವಿಚಾರಿಸಿದಾಗ ಅಲ್ಲಿ ಕಮ್ಮಿ ಅಂತಂದ್ರೆ ಒಂದು 10,000, 15,000, 20,000 ಅಂತ ಹೇಳ್ತಾರೆ. ಸೊ ಅದಕ್ಕೆಲ್ಲ ಕಂಪೇರ್ ಮಾಡಿ ನೋಡಿದ್ರೆ ಇದರಲ್ಲಿ ರಿಸಲ್ಟ್ ಸಿಗುತ್ತೆ. ಇದು ತುಂಬಾನೇ ನ್ಯಾಚುರಲ್, ಯಾವುದೇ ಟಾಕ್ಸಿಕ್ ಇರಲ್ಲ ಇದರಲ್ಲಿ, ತುಂಬಾ ನ್ಯಾಚುರಲ್ ಪ್ರೊಸೆಸ್. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ. ಇದನ್ನ ನಾನು ಹೇಳ್ತಾ ಇಲ್ಲ, ಆ ಸ್ಟಡಿ ಮಾಡಿರೋರೇ ಇದನ್ನ ಸಹ ಹೇಳಿದ್ದಾರೆ. ಇದು ತುಂಬಾ ನ್ಯಾಚುರಲ್, ಟಾಕ್ಸಿಕ್ಸ್ ಏನು ಇರಲ್ಲ ಇದರಲ್ಲಿ, ಸೈಡ್ ಎಫೆಕ್ಟ್ಸ್ ಅಂತ ಏನು ಇರಲ್ಲ ಅಂತ ಹೇಳಿ. ಸೊ ಹಾಗಾಗಿ ಇದು ತುಂಬಾನೇ ಸೇಫು. ನೀವು ಆ ತರ ಹೊರಗಡೆ ಹೋಗಿ 10,000, 15,000 ಖರ್ಚು ಮಾಡೋದಕ್ಕಿಂತ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ ನೋಡಿ, ಖಂಡಿತ ಹೆಲ್ಪ್ ಆಗುತ್ತೆ. ಬಟ್ ಇಮಿಡಿಯೇಟ್ ರಿಸಲ್ಟ್ ಸಿಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಒಂದು 6 ತಿಂಗಳು ಅಟ್ಲೀಸ್ಟ್ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನೋಡಿದ್ಮೇಲೆ ನಿಮ್ಗೆ ಮತ್ತೆ ಬೇರೆ ತರ ಟ್ರೀಟ್ಮೆಂಟ್ಗೆ ಹೋಗೋದೇ ಒಳ್ಳೇದು ಅಂತ ಅನ್ಸಿದ್ರೆ ನೀವು ಅದನ್ನ ಸಹ ಟ್ರೈ ಮಾಡಿ ನೋಡ್ಬೋದು. ಸೊ ನೀವು ಈ ಆಯಿಲ್ ಅನ್ನ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ನಾನು ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವಲ್ಲಿ ಹೋಗಿ ಇದನ್ನ ಈಸಿಯಾಗಿ ಬೈ ಮಾಡಬಹುದು. ಆದಷ್ಟು ಪ್ಯೂರ್ ಆಗಿರುವ ಒಂದು ಎಸೆನ್ಷಿಯಲ್ ಆಯಿಲ್ ಅನ್ನ ತಗೊಳ್ಳಿ. ಸೊ ಹಾಗಾದಾಗ ಮಾತ್ರ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಕೆಲವೊಂದ್ಸಲ ಚೀಪ್ ಆಗಿ ಸಿಗುತ್ತೆ ಅಂತ ಹೇಳಿ ನಾವು ಬೇರೆ ಬೇರೆ ಬ್ರ್ಯಾಂಡ್ ಇಂದು ಸಹ ತಗೋತೀವಿ, ಅದೆಷ್ಟು ಪ್ಯೂರಿಟಿ ಇರುತ್ತೆ ಅನ್ನೋದು ಗೊತ್ತಿರಲ್ಲ ನಮ್ಗೆ ಸರಿಯಾಗಿ. ಹಾಗಾಗಿ ನೀವು ಯಾವುದೇ ಬ್ರ್ಯಾಂಡಿನ ಒಂದು ಪ್ರಾಡಕ್ಟ್ ಅನ್ನ ತಗೊಂಡ್ರು ಅದರ ಪ್ಯೂರಿಟಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ, ಅದಾದ್ಮೇಲೆ ತಗೊಳ್ಳಿ. ಚೀಪು ಅನ್ನೋದಕ್ಕೋಸ್ಕರ ಯಾವ್ಯಾವ ಪ್ರಾಡಕ್ಟ್ ಅನ್ನ ದಯವಿಟ್ಟು ತಗೋಬೇಡಿ. ಮತ್ತೆ ಯಾವುದೇ ಕಾರಣಕ್ಕೂ ಇದನ್ನ ಎಡಿಬಲ್ ಅಲ್ಲ, ಇದು ಅಂದ್ರೆ ಎಡಿಬಲ್ ಎಸೆನ್ಷಿಯಲ್ ಆಯಿಲ್ ಅಲ್ಲ. ಅಂದ್ರೆ ಇದನ್ನ ಕನ್ಸ್ಯೂಮ್ ಮಾಡಕ್ಕಾಗಲ್ಲ, ಅಂದ್ರೆ ಇದನ್ನ ತಗೊಳಕ್ಕಾಗಲ್ಲ. ಅಂದ್ರೆ ಊಟದ ಜೊತೆ ಆಗ್ಲಿ ಅಥವಾ ಬೇರೆ ಪಾನೀಯಗಳ ಜೊತೆ ಆಗ್ಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಇದನ್ನ ನೀವು ಸೇವಿಸಬಾರ್ದು. ಸೊ ಅದನ್ನ ಒಂದನ್ನ ಎಚ್ಚರವಾಗಿ ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಬಂದು ಡೈಲ್ಯೂಷನ್ ಅಂದ್ರೆ ಹೇಗೆ ಇದನ್ನ ನಿಮ್ಮ ತಲೆಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ. ಸೊ ನಾನೀಗ ತೋರಿಸ್ತೇನೆ ನಿಮ್ಗೆ ಜೊಜೋಬಾ ಆಯಿಲ್ ಅಂತ ಹೇಳಿ. ಈ ಜೊಜೋಬಾ ಆಯಿಲ್ ಅನ್ನ ಯಾಕೆ ಇದರಲ್ಲಿ ಮಿಕ್ಸ್ ಮಾಡಬೇಕು, ಯಾಕೆ ಜೊಜೋಬಾ ಆಯಿಲೇ ಬೇಕು, ಯಾಕೆ ತೆಂಗಿನ ಎಣ್ಣೆ ಆಗ್ಬಾರ್ದು, ಯಾಕೆ ಬೇರೆ ಎಣ್ಣೆಗಳು ಯಾವುದು ಆಗ್ಬಾರ್ದು. ಜೊಜೋಬಾ ಆಯಿಲ್ ಅಲ್ಲಿ ಸಹ ತುಂಬಾ ಒಂದು ನರಿಶ್ಮೆಂಟ್ ಸಿಗುತ್ತೆ ನಿಮ್ಮ ಕೂದಲಿಗೆ, ನಿಮ್ಮ ಹೇರ್ ಗ್ರೋತ್ಗೆ ತುಂಬಾ ಒಳ್ಳೆಯ ಒಂದು ಆಯಿಲ್ ಇದು. ಸೊ ಹಾಗಾಗಿ ಜೊಜೋಬಾ ಆಯಿಲ್ ಅನ್ನ ಬಳಸೋದು ತುಂಬಾನೇ ಉತ್ತಮ. ನಿಮ್ಗೆ ಆ ರೀತಿ ಜೊಜೋಬಾ ಆಯಿಲ್ ಸಿಗ್ತಾ ಇಲ್ಲ ಅಂತಂದ್ರೆ ಸಹ ಪರವಾಗಿಲ್ಲ, ನೀವು ಬೇರೆ ಆಯಿಲ್ ಅಲ್ಲಿ ಸಹ ಮಿಕ್ಸ್ ಮಾಡಿ ಟ್ರೈ ಮಾಡ್ಬೋದು. ಬಟ್ ಅದೇ ರಿಸಲ್ಟ್ ಸ್ವಲ್ಪ ವೇರಿ ಆಗ್ಬೋದು, ಇದರಲ್ಲಿ ಸ್ವಲ್ಪ ಬೇಗ ಬರ್ಬೋದು, ಅದರಲ್ಲಿ ಇನ್ನೊಂದು ಸ್ವಲ್ಪ ದಿನ ತಗೋಬಹುದು. ಬಟ್ ಪೇಷನ್ಸ್ ಇಂದ ಟ್ರೈ ಮಾಡಿದ್ರೆ ಖಂಡಿತ ರಿಸಲ್ಟ್ ಸಿಗುತ್ತೆ. ಸೊ ಡೈಲ್ಯೂಷನ್ ಅಂತ ಹೇಳಿದೆ. ಸೊ ಡೈಲ್ಯೂಷನ್ ಅಂತಂದ್ರೆ ರಿಸರ್ಚ್ ಮಾಡಿರೋರು ಹೇಳಿರೋ ಪ್ರಕಾರ ಇದನ್ನ ಬಂದು 3% ಅಷ್ಟು ನೀವು ಡೈಲ್ಯೂಟ್ ಮಾಡಬೇಕು. ಅಂದ್ರೆ 1 ಸ್ಪೂನು ನೀವು ಜೊಜೋಬಾ ಆಯಿಲ್ ಅನ್ನ ತಗೊಂಡ್ರೆ ಅದಕ್ಕೆ 3 ಹನಿಯಷ್ಟು ಪೆಪರ್ಮೆಂಟ್ ಆಯಿಲ್ ಅನ್ನ ಹಾಕಿ ಹಚ್ಬೋದು. ಜಾಸ್ತಿ ಒಂದು ಎಫೆಕ್ಟ್ ಸಿಗ್ಲಿ, ಬೇಗ ಸಿಗ್ಲಿ ಅನ್ನೋರು ಇವನ್ ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು 5% ಅಂದ್ರೆ 5 ಹನಿ, 1 ಸ್ಪೂನು ಎಣ್ಣೆಗೆ
5 ಹನಿಯಷ್ಟು ಒಂದು ಪೆಪರ್ಮೆಂಟ್ ಆಯಿಲ್ ಅನ್ನು ಹಾಕಿ ಹಚ್ಬೋದು. ದಯವಿಟ್ಟು ಅದಕ್ಕಿಂತ ಜಾಸ್ತಿಯಾಗಿ ಬಳಸಬೇಡಿ. ಅದಕ್ಕಿಂತ ಜಾಸ್ತಿ ನೀವು ಬಳಸಿದ್ರು ಸಹ ರಿಸಲ್ಟು ಸೇಮೇ ಇರುತ್ತೆ, ಅಥವಾ ಅದು ನಿಮಗೆ ಬೇರೆ ತರ ರಿಯಾಕ್ಷನ್ ಸಹ ಕೊಡ್ಬೋದು. ಹಾಗಾಗಿ ನೀವು ಬಳಸೋದಿದ್ರೆ 5% ಮ್ಯಾಕ್ಸಿಮಮ್ ಇರಲಿ, 5% ಬೇಡ, ಸ್ವಲ್ಪ ನಿಧಾನವಾಗಿ ಬಂದರೂ ಪರವಾಗಿಲ್ಲ ಅಂತ ಅನ್ನೋರು ಇದನ್ನ 1 ಡ್ರಾಪ್, 2 ಡ್ರಾಪ್, 3 ಡ್ರಾಪ್, 4 ಡ್ರಾಪ್ ತನಕನೂ ನೀವು ಯೂಸ್ ಮಾಡ್ಬೋದು, ಏನು ತೊಂದರೆ ಆಗಲ್ಲ. ಇದರಲ್ಲಿ ಇನ್ನೊಂದು ಗುಣ ಅಂತಂದ್ರೆ ಇದು ಬಂದು ನಿಮ್ಮ ಆಯಿಲಿ ಸ್ಕ್ಯಾಲ್ಪ್ ಅಂತಾರೆ. ಅಂದ್ರೆ ಥಿನ್ನಿಂಗ್ ಆಗೋರಿಗೆ ಗೊತ್ತಿರುತ್ತೆ. ಥಿನ್ನಿಂಗ್ ಆಗೋದು ಮೇಜರ್ ಪ್ರಾಬ್ಲಮ್ ಇರೋದು ಬಂದು ಆಯಿಲಿ ಸ್ಕ್ಯಾಲ್ಪು. ಅಂದ್ರೆ ಅವ್ರಿಗೆ ತಲೆ ಸ್ನಾನ ಮಾಡಿ ಒಂದಿನ ಚೆನ್ನಾಗಿರುತ್ತೆ, ಅಂದ್ರೆ ತಲೆ ಸ್ನಾನ ಮಾಡಿದ ದಿನ ಚೆನ್ನಾಗಿರುತ್ತೆ, ಅದಾಗಿ ನೆಕ್ಸ್ಟ್ ಡೇನೆ ಬಂದು ನಿಮ್ಮ ಸ್ಕ್ಯಾಲ್ಪ್ ಅಂದ್ರೆ ತಲೆಯ ಒಂದು ಬುಡ ಎಣ್ಣೆಯನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡೋದಕ್ಕೆ ಶುರುವಾಗುತ್ತೆ. ಮತ್ತೆ ನಿಮಗೆ ತಲೆ ಕೂದಲು ಹೋಗಿರೋದು ಇನ್ನೂ ಫ್ಲಾಟ್ ಆಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ, ಅಂದ್ರೆ ಇನ್ನೂ ತಲೆ ಕೂದಲು ಜಾಸ್ತಿ ಹೋಗಿದೆ ಅನ್ನೋ ತರ ಕಾಣಿಸೋದಕ್ಕೆ ಶುರುವಾಗುತ್ತೆ. ಸೊ ಇದು ಒಂದು ಕಾಮನ್ ಪ್ರಾಬ್ಲಮ್. ಇದನ್ನ ಸಹ ಈ ಒಂದು ಪೆಪರ್ಮೆಂಟ್ ಆಯಿಲ್ ಅಂತ ಏನ್ ಹೇಳಿದೆ ಅದು ಸಾಲ್ವ್ ಮಾಡುತ್ತೆ. ಸೊ ಅದರ ಜೊತೆಗೆ ಬೇರೆ ಯಾವ್ದಕ್ಕೆಲ್ಲ ಇದು ಯೂಸ್ ಆಗುತ್ತೆ ಅಂತಂದ್ರೆ, ನಿಮ್ಮ ಒಂದು ಸ್ಕ್ಯಾಲ್ಪ್ ಅಲ್ಲಿ ಡ್ಯಾಂಡ್ರಫ್ ಆಗಿದ್ರೆ ಆ ಡ್ಯಾಂಡ್ರಫ್ ಅನ್ನ ಸಹ ಇದು ಹೋಗಿಸುತ್ತೆ. ಡ್ಯಾಂಡ್ರಫ್ ಗೆ ಸಹ ತುಂಬಾ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಅದರ ಜೊತೆಗೆ ಇಚ್ಚಿ ಸ್ಕ್ಯಾಲ್ಪ್ ಅಂದ್ರೆ ತುಂಬಾ ಕಡಿ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಮಕ್ಕಳಿಗೆ ತುಂಬಾ ಕಡಿ ಆಗ್ತಿರುತ್ತೆ, ತುಂಬಾ ಒಂಥರ ಕೆರ್ಕೋಬೇಕು ಅಂತಿರುತ್ತೆ, ಫ್ಲೇಕಿ ಅಂದ್ರೆ ತಲೆಯ ಒಂದು ಸ್ಕಿನ್ ಬಂದ್ಬಿಟ್ಟು ಡ್ರೈ ಆಗ್ಬಿಟ್ಟು ಒಂಥರ ಫ್ಲೇಕ್ಸ್ ತರ ಬರ್ತಾ ಇರುತ್ತೆ. ಆ ತರ ಪ್ರಾಬ್ಲಮ್ ಇರೋರಿಗೆ, ಅಥವಾ ಸ್ಕ್ಯಾಲ್ಪಿನ ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು ನಿಮ್ಗೆ, ಆ ಪ್ರಾಬ್ಲಮ್ ಅನ್ನ ಈ ಒಂದು ಪೆಪರ್ಮೆಂಟ್ ಆಯಿಲ್ ಟ್ರೀಟ್ ಮಾಡುತ್ತೆ, ಅದನ್ನ ವಾಸಿ ಮಾಡುತ್ತೆ, ಅದಕ್ಕೆ ಒಂದು ಗುಣ ಆಗೋ ರೀತಿ ಒಂದು ಟ್ರೀಟ್ಮೆಂಟ್ ಕೊಡುತ್ತೆ. ಸೊ ಹಾಗಾಗಿ ಇದನ್ನ ಯಾವುದೇ ರೀತಿ ನೋಡಿದ್ರು ತುಂಬಾ ಒಂದು ಒಳ್ಳೆಯ ಎಸೆನ್ಷಿಯಲ್ ಆಯಿಲ್ ಇದು. ಸೊ ದಯವಿಟ್ಟು ಇದನ್ನ ಮಾಡಿ ನೋಡಿ, ಖಂಡಿತ ರಿಸಲ್ಟ್ ಬರುತ್ತೆ ನಿಮ್ಗೆ. ನಾನು ಸಹ ಮಾಡ್ತಾ ಇದ್ದೀನಿ, ನೀವು ಸಹ ಮಾಡಿ ನೋಡಿ. ನನಗೆ ಒಂದು 3 ತಿಂಗಳಾದ್ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು, ಹೇಗಾಯ್ತು ನಿಮ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಈ ಒಂದು ಆಯಿಲ್ ಅನ್ನ ನೀವು ಮಕ್ಳಿಗೆ ಸಹ ಹಚ್ಬೋದು. ಕೆಲವೊಂದು ಮಕ್ಕಳಿಗೆ ತಿನ್ನಾಗಿರುತ್ತೆ ಹೇರ್ ರೂಟ್ಸು, ನೀವು ನೋಡಿರ್ಬೋದು, ಮಕ್ಕಳಿಗೆ ಅಷ್ಟು ಕೂದಲಿರೋದೇ ಕಾಣಿಸ್ತಿರಲ್ಲ. ಆ ರೀತಿಯ ಒಂದು ಮಕ್ಕಳಿಗೆ ಇದನ್ನ ಹಚ್ಬೋದು, ಖಂಡಿತ ಇದು ಸೇಫು. ಸೊ ಅವರಿಗೆ ಹಚ್ಚುವಾಗ ಹೇಗೆ ಹಚ್ಚಬೇಕು ಅಂದ್ರೆ, 1 ಸ್ಪೂನ್ ಎಣ್ಣೆಗೆ ಒಂದು ತೊಟ್ಟು ಆಯಿಲ್ ಅನ್ನ ಮಾತ್ರ ಬಿಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಚ್ಚಿ. ಇದನ್ನ ಡೈಲಿ ಹಚ್ಬೋದು ಅವ್ರಿಗೆ, ಅಂದ್ರೆ ಸ್ನಾನ ಮಾಡಲೇಬೇಕು ಅನ್ನೋದೇನು ರೂಲ್ಸ್ ಇಲ್ಲ. ಇದನ್ನ ಹಚ್ಬಿಟ್ಟು ಹಾಗೆ ಬಿಟ್ಟರು ಸಹ ಪರವಾಗಿಲ್ಲ. ಯಾಕೆ ಅಂತಂದ್ರೆ ಇದು ತುಂಬಾ ಒಳ್ಳೆ ನರಿಶ್ಮೆಂಟ್ ಕೊಡುತ್ತೆ ಅವರಿಗೆ. ಸೊ ಹಾಗಾಗಿ ಮಕ್ಕಳಿಗೆ ಹಚ್ಬಿಟ್ಟು ಬಿಡೋದ್ರಿಂದ ಸಹ ಅವರಿಗೆ ಸಹ ಹೆಲ್ಪ್ ಆಗುತ್ತಿದ್ದು. ಬಟ್ 6 ವರ್ಷದ ಮೇಲ್ಪಟ್ಟಿದ ಮಕ್ಕಳಿಗೆ ಮಾತ್ರ ಇದನ್ನ ಹಚ್ಚಿ, ಅದಕ್ಕಿಂತ ಒಳಪಟ್ಟಿರುವ ಮಕ್ಕಳಿಗೆ ದಯವಿಟ್ಟು ಇದನ್ನ ಹಚ್ಚಬೇಡಿ. ನೀವು ಖಂಡಿತವಾಗ್ಲೂ ಇದನ್ನ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಒಂದ್ಸಲಿ ಒಂದು ಪ್ಯಾಚ್ ಟೆಸ್ಟ್ ಅಂತ ಏನ್ ಹೇಳ್ತಾರೆ ಅದನ್ನ ಮಾಡಿ. ಪ್ಯಾಚ್ ಟೆಸ್ಟ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಯಾವುದಾದ್ರೂ ಒಂದು ಭಾಗಕ್ಕೆ ಎಣ್ಣೆನ ಕೋರ್ಸ್ ಡೈಲ್ಯೂಟ್ ಮಾಡಿ, ಪ್ಯಾಚ್ ಟೆಸ್ಟ್ ಮಾಡೋದಕ್ಕಿಂತ ಮುಂಚೆನೂ ಡೈಲ್ಯೂಟ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಜಾಗಕ್ಕೆ, ಅಂದ್ರೆ ನೀವು ಡೈರೆಕ್ಟ್ ಆಗಿ ನೋಡಿದ್ರೆ ಕಾಣಿಸ್ತಾ ಇರುವಂತಹ ಒಂದು ಜಾಗಕ್ಕೆ ಹಚ್ಚಿ ಒಂದು 48 hours ಅದನ್ನ ಅಬ್ಸರ್ವ್ ಮಾಡಿ, ಹೇಗೆ ಅದು ಏನಾದರೂ ರಿಯಾಕ್ಷನ್ ಆಗ್ತಿದ್ಯಾ, ಅದು ನಿಮ್ಗೆ ಸೆಟ್ ಆಗುತ್ತಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ನೀವು ಇದನ್ನ ಬಳಸೋದಕ್ಕೆ ಶುರು ಮಾಡ್ಬೋದು. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದೆ ಆದ್ರೆ ಲೈಕ್ ಬಟನ್ ಒತ್ತೋದನ್ನ ಮರಿಬೇಡಿ. ಸೊ ಮತ್ತೆ ನಾಳೆ ಸಿಗ್ತೀನಿ ಹೊಸ ವಿಷಯದೊಂದಿಗೆ, ಹೊಸ ಟಾಪಿಕ್ ಒಂದಿಗೆ. ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಕಡೆಯಿಂದ ವಿದಾಯ. ಬಾಯ್.